ಬದಲಾವಣೆ ಜಗದ ನಿಯಮ, ರಾಜಕಾರಣವೂ ಅಷ್ಟೇ. ಅದು ನಿಂತ ನೀರಲ್ಲ, ಹರಿಯೋ ನೀರು. ದಳದಲ್ಲಿ ನಾಯಕತ್ವ ಹಸ್ತಾಂತರ ಪ್ಲಾನ್ಗಳು ಸದ್ದಿಲ್ಲದೆ ನಡೀತಾ ಇದೆ. ನಿಖಿಲ್ಗೆ ಜೆಡಿಎಸ್ ರಾಜ್ಯ ನಾಯಕನ ಪಟ್ಟ ಸಿಗೋ ಸಾಧ್ಯತೆ ಇದೆ. ಅದರ ಸುಳಿವನ್ನ ದೊಡ್ಡಗೌಡ್ರೆ ಕೊಟ್ಟಿದ್ದಾರೆ. ಇನ್ನು ಹಾಸನ ಸಮಾವೇಶ ಕಾಂಗ್ರೆಸ್ ಟಾರ್ಗೆಟ್ಗೆ ಗೌಡ್ರು ಮಾತಿನ ಬಾಣ ಬಿಟ್ಟಿದ್ದಾರೆ. ಸೋಲು ಗೆಲುವು ಒಂದೇ ನಾಣ್ಯದ ಎರಡು ಮುಖಗಳು. ಹಾಗಂತ ಚನ್ನಪಟ್ಟಣದ ಸೋಲು ದಳಕ್ಕೆ ಮರ್ಮಾಘಾತ ನೀಡಿದ್ದಂತೂ ಸುಳ್ಳಲ್ಲ. ಆದ್ರೆ ಚಕ್ರವ್ಯೂಹದಲ್ಲಿ ಸೋಲುಂಡ ನಿಖಿಲ್ ಕುಮಾರಸ್ವಾಮಿ ಮೊಗದಲ್ಲಿ ಸೋಲಿನ ನೆರಿಗೆ ಕಾಣಿಸ್ತಿಲ್ಲ. ಹಠ ಛಲ ಮೈದುಂಬ್ತಿದೆ. ಸೋಲು ಶಾಶ್ವತವಲ್ಲ, ಗೆಲುವು ಅಂತಿಮವೂ ಅಲ್ಲ ಅಂತ ಅರಿತ ನಿಖಿಲ್ ಸಂಘಟನೆಯತ್ತ ರಣೋತ್ಸಾಹದಿಂದ ನುಗ್ಗುತ್ತಿದ್ದಾರೆ. ನಿಖಿಲ್ಗೆ ಸಿಗುತ್ತಾ ಜೆಡಿಎಸ್ ಕ್ಯಾಪ್ಟನ್ಶಿಪ್? ಪಟ್ಟಾಭಿಷೇಕ ಸುಳಿವು ಕೊಟ್ರ ದೊಡ್ಡ ಗೌಡ್ರು. ರಾಜ್ಯದಲ್ಲಿ ಎನ್ಡಿಎ ಮತ್ತಷ್ಟು ಬಲಗೊಳಿಸಲು ನಿಖಿಲ್ ಸರ್ಕಸ್ ಶುರುವಾಗಿದೆ. 2028ರ ರೀಚ್ಗಾಗಿ ಅಸಲಿ ಯುದ್ಧಕ್ಕೆ ರಣವೀಳ್ಯ ಪಡೆದ ನಿಖಿಲ್ ತಂತ್ರ ರಣತಂತ್ರಗಳ ತಾಲೀಮನ್ನ ಆರಂಭಿಸಿದ್ದಾರೆ. ಭವಿಷ್ಯದ ದಳನಾಯಕತ್ವ ಹಸ್ತಾಂತರದ ಸುಳಿವುಗಳು ಸಿಗ್ತಿವೆ. ರಾಜ್ಯದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಗೂ ಮುನ್ನವೇ ಎಚ್ಡಿಕೆ ಉತ್ತರಾಧಿಕಾರಿಯಾಗಿ ನಿಖಿಲ್ ಪಟ್ಟಾಭಿಷಕ್ತರಾಗುವ ಸಾಧ್ಯತೆ ನಿಚ್ಚಳವಾಗಿದೆ. ಆಕ್ಟಿವ್ ಆಗಬೇಕು ಅಂತ ನಾನೇ ಹೇಳಿ, ಸೋತು ಮನೇಲಿ ಕೂತ್ಕೊಳ್ಳಿ ಅಂತ ಹೇಳಿ ಒಬ್ಬ ವಿದ್ಯಾವಂತ ಯುವಕ ಇದ್ದಾರೆ. ಅವರಿಗೆ ಹೋರಾಟ ಮಾಡುವ ಕೆಚ್ಚಿದೆ. ಅವರು ರಾಜಕೀಯದಲ್ಲಿ ಬೆಳೆಯೋದನ್ನು ಯಾರ್ಯಾರು ಜನಸೇವೆ ಮಾಡೋದಕ್ಕೆ ತಡೆಯೋದಕ್ಕಾಗಲ್ಲ. ಒಳ್ಳೆ ಕಾಲ ಬರುತ್ತೆ. ಈ ದೇವೇಗೌಡನನ್ನ ಟಾರ್ಗೆಟ್ ಮಾಡಿದವರು ಬಹಳ ಜನ. ಹಾಸನಕ್ಕೆ ಯಾರ ಕೊಡುಗೆ ಏನು ಅನ್ನೋದು ಜನಕ್ಕೆ ಗೊತ್ತು. ದೇವೇಗೌಡ ತನ್ನ ದುರಂತಗಳನ್ನು ತಾನೇ ನೋಡುವ ಕಾಲ ಬರುತ್ತದೆ. ಇನ್ನು ದಳದ ಭದ್ರಕೋಟೆ ಹಾಸನದ ಕಾಂಗ್ರೆಸ್ ಸಮಾವೇಶಕ್ಕೆ ದೇವೇಗೌಡರು ಕೌಂಟರ್ ಕೊಟ್ರು. ಸಮಾವೇಶದಲ್ಲಿ ಪರ್ಟಿಕ್ಯುಲರ್ ಆಗಿ ದೇವೇಗೌಡರ ಬಗ್ಗೆ ನಿಂದನೆ ಮಾಡಿದ್ದಾರೆ. ಸಂತೋಷ, ನಂದೇನು ತಕರಾರಿಲ್ಲ. ನನ್ನನ್ನ ಟಾರ್ಗೆಟ್ ಮಾಡಿದವರು ಬಹಳ ಜನ, ನಾನು ಇನ್ನೂ ಬದುಕಿದ್ದೇನೆ ಅಂದ್ರು. ಹಾಸನಕ್ಕೆ ಗೌಡ್ರು, ರೇವಣ್ಣ, ಎಚ್ಡಿಕೆ ಕೊಡುಗೆ ಏನು ಅನ್ನೋದು ಜನ ತೀರ್ಮಾನಿಸ್ತಾರೆ ಅಂತ ತಿರುಗೇಟು ಕೊಟ್ರು. ಸಮಾವೇಶ ಮಾಡಿರೋದು ಹಾಸನದಲ್ಲೇ. ಪರ್ಟಿಕ್ಯುಲರ್ಲಿ ದೇವೇಗೌಡರ ಬಗ್ಗೆ ನಿಂದನೆ ಮಾಡಿದ್ದಾರೆ. ಸಂತೋಷ. ನನ್ನನ್ನು ಟಾರ್ಗೆಟ್ ಮಾಡಿದವರು ಬಹಳ ಜನ ಇದ್ದಾರೆ, ಆದರೆ ಇನ್ನೂ ಬದುಕಿದ್ದೇನೆ ಅಷ್ಟೆ. ಅದರಿಂದ ಟಾರ್ಗೆಟ್ ಮಾಡೋರಿಗೆ ನಾನೇನು ಅಡ್ಡಿಪಡಿಸ್ಲಿಕ್ಕಾಗತ್ತೆ? ಇನ್ನೊಂದ್ ಕಡೆ ಕಳೆದ ವಾರದಿಂದ ಡೆಲ್ಲಿಯಲ್ಲಿ ನಿಖಿಲ್ ಬೀಡು ಬಿಟ್ಟಿದ್ದಾರೆ. ಬಿಜೆಪಿ ವರಿಷ್ಠರ ಜೊತೆ ಸರಣಿ ಸಭೆ ಮಾಡ್ತಾ ಇದ್ದು ಭವಿಷ್ಯದಲ್ಲಿ ಎಲೆಕ್ಷನ್ ಮೈತ್ರಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಡಿಸೆಂಬರ್ 2ರಂದು ತಂಬಾಕು ಬೆಳೆಗಾರರ ಹಿತದೃಷ್ಟಿಯಿಂದ ಕೇಂದ್ರ ವಾಣಿಜ್ಯ ಸಚಿವ ಗೋಯಲ್ ಭೇಟಿ ಮಾಡಿದ್ದ ನಿಖಿಲ್ ಡಿಸೆಂಬರ್ 6 ಅಂದ್ರೆ ನಿನ್ನೆ ತಾವೊಬ್ಬರೇ ಡೆಲ್ಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ರನ್ನ ಭೇಟಿಯಾಗಿ ಸಲಹೆ, ಸೂಚನೆ, ಮಾರ್ಗದರ್ಶನ ಪಡೆದಿದ್ದಾರೆ. ನಿನ್ನೆನೇ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿ ಮಾಡಿ ಎನ್ಡಿಎ ಮೈತ್ರಿಕೂಟದ ಬಲವರ್ಧನೆ ಬಗ್ಗೆ ಚರ್ಚಿಸಿದ್ದಾರೆ. ಅತಿ ಮುಖ್ಯವಾಗಿ ಸೋಮವಾರ ಬಿಜೆಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಗೆ ಸಮಯ ನಿಗದಿಯಾಗಿದೆ. ಮುಂಬರುವ ಫೆಬ್ರವರಿಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪರಸ್ಪರ ಸಮನ್ವಯತೆ ಸಾಧಿಸುವ ಹೊಣೆ ಯುವ ಜನತಾದಳ ರಾಜ್ಯಾಧ್ಯಕ್ಷರಾದ ನಿಖಿಲ್ ಹೆಗಲೇರಿದೆ. ಅದಕ್ಕೂ ಮೊದಲೇ ನಿಖಿಲ್ಗೆ ಪಟ್ಟ ಕಟ್ಟುವ ಸಾಧ್ಯತೆಗಳಿದ್ದು ದಳದ ಚಾಣಕ್ಯರಾದ ಗೌಡ್ರು ಮತ್ತು ಎಚ್ಡಿಕೆ ಬಳಿ ರಾಜಕಾರಣದ ಗರಡಿ ಮನೆಯ ಪಟ್ಟುಗಳ ಅಧ್ಯಯನ ಆರಂಭವಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.